ಶಿವಮೊಗ್ಗ ಜಿಲ್ಲೆಯ ಕಾಡಿನ ಅಂಚಿನಲ್ಲಿರುವ ಕಾಲ್ಪುರ ಎಂಬ ಒಂದು ವಿಚಿತ್ರ ಹಳ್ಳಿ ಇತ್ತು. ಆ ಹಳ್ಳಿಯ ಬಗ್ಗೆ ಒಂದು ನಿಯಮ ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಿತ್ತು. ಸಂಜೆ 6 ಗಂಟೆಯ ನಂತರ ಯಾರೂ ಮನೆಯಿಂದ ಹೊರಗೆ ಬರಬಾರದು. ಕಾರಣ ಕೇಳಿದರೆ ಯಾರೂ ಸ್ಪಷ್ಟ ಉತ್ತರ ಕೊಡುತ್ತಿರಲಿಲ್ಲ. ಮೌನದ ಕರೆ ಬರುತ್ತದೆ ಅಷ್ಟೇ ಹೇಳುತ್ತಿದ್ದರು. ನಗರದಿಂದ ಬಂದಿದ್ದ ಪತ್ರಕರ್ತ ಅಭಿಗೆ ಇದು ಕೇವಲ ಮೂಢನಂಬಿಕೆ ಎಂದು ಅನ್ನಿಸಿತು. ಅವನು ಈ ಹಳ್ಳಿಯ ರಹಸ್ಯವನ್ನು ಬಯಲಿಗೆಳೆಯಬೇಕು ಎಂದು ನಿರ್ಧರಿಸಿ ಒಬ್ಬನೇ ಅಲ್ಲಿಗೆ ಬಂದ. ಹಳ್ಳಿಗೆ ತಲುಪಿದಾಗ ಎಲ್ಲರೂ ಅವನನ್ನು ವಿಚಿತ್ರ ದೃಷ್ಟಿಯಿಂದ ನೋಡಿದರು. ಒಂದು ಹಳೆಯ ಅಂಗಡಿಯ ಮುಂದೆ ಸೂರ್ಯ ಮುಳುಗುವ ಮೊದಲೇ ಇಲ್ಲಿಂದ ಹೋಗೋ, ಇಲ್ದಿದ್ರೆ ಈ ಹಳ್ಳಿ ನಿನ್ನನ್ನು ಬಿಡೋದಿಲ್ಲ ಎಂದು ಎಚ್ಚರಿಸಿದರೂ ಅಭಿ ನಕ್ಕು ನಿರ್ಲಕ್ಷ್ಯ ಮಾಡಿದ. ಅವನು ಹಳ್ಳಿಯ ಅಂಚಿನಲ್ಲಿದ್ದ ಒಂದು ಪಾಳು ಬಿದ್ದ ಹಳೆಯ ಮನೆಯಲ್ಲಿ ಉಳಿಯಲು ತೀರ್ಮಾನಿಸಿದ. ಸಂಜೆ 5:55 ಆಗುತ್ತಿದ್ದಂತೆ ಹಳ್ಳಿಯಲ್ಲಿ ಅಸಹಜ ಮೌನ ಆವರಿಸಿತು. ಹಕ್ಕಿಗಳ ಶಬ್ದವೂ ಇಲ್ಲ, ಗಾಳಿಯೂ ನಿಂತಂತಾಯಿತು. ಸರಿಯಾಗಿ 6 ಗಂಟೆ ಆಗುತ್ತಿದ್ದಂತೆ ಅವನ ಫೋನ್ ರಿಂಗ್ ಆಯಿತು. ನಂಬರ್ ನೋಡಿದರೆ ಅನ್ನೋನ್. ಅವನು ಸ್ವೀಕರಿಸಿದಾಗ ಆ ಕಡೆ ಕೇವಲ ಉಸಿರಾಟದ ಶಬ್ದ ಮಾತ್ರ. ಹಲೋ ಎಂದು ಕೇಳಿದ ಕೂಡಲೇ ಆ ಕಡೆಯಿಂದ, ನೀನು ಅಲ್ಲೇ ಇದ್ದೀಯಲ್ಲ, ನಾವು ಬರುತ್ತಿದ್ದೇವೆ ಎಂಬ ಕಿರುಚುವ ಧ್ವನಿ ಕೇಳಿಸಿತು ಮತ್ತು ಕರೆ ಕಟ್ಟಾಯಿತು. ಅಭಿಯ ಹೃದಯ ಜೋರಾಗಿ ಬಡಿತ ಆರಂಭಿಸಿತು. ಅವನು ಕಿಟಕಿಯಿಂದ ಹೊರಗೆ ನೋಡಿದಾಗ ಇಡೀ ಹಳ್ಳಿ ಕತ್ತಲಲ್ಲಿ ಮುಳುಗಿತ್ತು. ಆದರೆ ದೂರದಲ್ಲಿ ಕೆಲವು ನೆರಳುಗಳು ನಿಧಾನವಾಗಿ ಚಲಿಸುತ್ತಿದ್ದವು. ಮತ್ತೆ ಫೋನ್ ರಿಂಗ್ ಆಯಿತು. ಈ ಬಾರಿ ನಂಬರ್ನಲ್ಲಿ ಅಭಿ ಕಾಲಿಂಗ್ ಎಂದು ತೋರಿಸುತ್ತಿತ್ತು. ಕೈ ಕಂಪಿಸುತ್ತಾ ಕರೆ ಸ್ವೀಕರಿಸಿದ. ಆ ಕಡೆ ಅವನದೇ ಧ್ವನಿ ಕೇಳಿಸಿತು. ಬಾಗಿಲು ತೆರೆಯಬೇಡ, ಅವರು ನಿನ್ನ ಮುಖ ತೊಟ್ಟಿದ್ದಾರೆ ಎಂದು. ಅವನು ಬೆಚ್ಚಿಬಿದ್ದ. ಅಷ್ಟರಲ್ಲಿ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತು. ಅಭಿ, ಬಾಗಿಲು ತೆರೆ, ನಾನೇ ಎಂದು ಅವನ ಸ್ನೇಹಿತನ ಧ್ವನಿ ಹೊರಗಿಂದ ಕೇಳಿಸಿತು. ಆದರೆ ಅವನು ಈಗ ಅಷ್ಟೇ ಕೇಳಿದ್ದ ಮಾತು ನೆನಪಿಗೆ ಬಂತು. ಅವನು ಕೀ ಹೋಲ್ನಲ್ಲಿ ನೋಡಿದಾಗ ಹೊರಗೆ ನಿಂತಿದ್ದದ್ದು ಅವನ ಸ್ನೇಹಿತನ ಮುಖವೇ. ಆದರೆ ಕಣ್ಣುಗಳ ಜಾಗದಲ್ಲಿ ಕೇವಲ ಕಪ್ಪು ಖಾಲಿ ಗುಂಡಿಗಳು ಮಾತ್ರ. ಹಠಾತ್ ಬಾಗಿಲು ಜೋರಾಗಿ ಕಂಪಿಸಲು ಶುರುವಾಯಿತು. ಗೋಡೆಗಳ ಮೇಲೆ ಕೈಗಳ ನೆರಳುಗಳು ಚಲಿಸುತ್ತಿದ್ದವು. ಮನೆಯೊಳಗೆ ತಣ್ಣನೆಯ ಗಾಳಿ ಹರಿಯಿತು. ಅಭಿ ಭಯದಿಂದ ಹಿಂದಕ್ಕೆ ಸರಿದ. ಅಷ್ಟರಲ್ಲಿ ಅವನ ಫೋನ್ನಲ್ಲಿ ಒಂದು ಮೆಸೇಜ್ ಬಂತು. ನೀನು ಈಗಾಗಲೇ ಹೊರಗೆ ಇದ್ದೀಯಾ. ಅವನು ಶಾಕ್ ಆಗಿ ಕನ್ನಡಿಯ ಮುಂದೆ ಹೋದ. ಕನ್ನಡಿಯಲ್ಲಿ ಅವನ ಪ್ರತಿಬಿಂಬ ಇರಲಿಲ್ಲ. ಆದರೆ ಅವನ ಹಿಂದೆ ಯಾರೋ ನಿಂತಿರುವಂತೆ ಅನುಭವವಾಯಿತು. ತಿರುಗಿ ನೋಡಿದಾಗ ಅಲ್ಲಿ ನಿಂತಿದ್ದದ್ದು ಅವನೇ, ಆದರೆ ಕಣ್ಣುಗಳಿಲ್ಲದೆ, ಮುಖ ಬಿಳಿಯಾಗಿ, ತುಟಿಗಳಲ್ಲಿ ವಿಚಿತ್ರ ನಗು. ಅವನು ಓಡಲು ಪ್ರಯತ್ನಿಸಿದರೂ ಕಾಲುಗಳು ಚಲಿಸಲಿಲ್ಲ. ಆ ರೂಪ ಅವನ ಕಡೆ ನಿಧಾನವಾಗಿ ಬಂದು ಅವನ ಕಿವಿಯಲ್ಲಿ, ಈಗ ನಿನ್ನ ಜಾಗ ನನ್ನದು ಎಂದು ಗುಟ್ಟಾಗಿ ಹೇಳಿತು. ಮುಂದಿನ ಕ್ಷಣ ಎಲ್ಲೆಡೆ ಕತ್ತಲೆ ಆವರಿಸಿತು. ಮರುದಿನ ಬೆಳಗ್ಗೆ ಹಳ್ಳಿಯವರು ಆ ಪಾಳು ಮನೆಯ ಮುಂದೆ ನಿಂತಿದ್ದರು. ಮನೆಯೊಳಗೆ ಯಾರೂ ಇರಲಿಲ್ಲ. ನೆಲದ ಮೇಲೆ ಅಭಿಯ ಫೋನ್ ಮಾತ್ರ ಬಿದ್ದಿತ್ತು. ಅದರ ಸ್ಕ್ರೀನ್ನಲ್ಲಿ ಕೊನೆಯ ನೋಟಿಫಿಕೇಶನ್ ಮಿನುಗುತ್ತಿತ್ತು. ಇನ್ಕಮಿಂಗ್ ಕಾಲ್, ಅಭಿ. ಇಂದಿಗೂ ಕಾಲ್ಪುರ ಹಳ್ಳಿಯಲ್ಲಿ ಜನ ಹೇಳಿಕೊಳ್ಳುತ್ತಾರೆ, ಸಂಜೆ 6 ಗಂಟೆಯ ನಂತರ ಬರುವ ಕರೆ ಸ್ವೀಕರಿಸಿದರೆ ನಿನ್ನ ಜಾಗವನ್ನು ನೀನೇ ಕಳೆದುಕೊಳ್ಳುತ್ತೀಯಾ ಮತ್ತು ನೀನೇ ನಿನ್ನನ್ನು ಹುಡುಕಿಕೊಂಡು ಇತರರಿಗೆ ಕರೆ ಮಾಡುತ್ತಿರುತ್ತೀಯಾ ಎಂದು.